ಹಾಗೆ ಡೈಲಿ ಲೈವ್ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ದೇನೆ. ಹೇಗೆ ಅಂತ ಹೇಳಿ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾ ಇದ್ದೇನೆ. ಲೈವ್ ಮತ್ತು ವೀಡಿಯೋಸ್ ಕೂಡ ಎರಡೂ ಕೂಡ ದಿನಕ್ಕೆ ಒಂದೇ ವೀಡಿಯೋಸ್ ಹಾಕ್ತಾಯಿದ್ದೇನೆ. ಇನ್ನೂ ಜಾಸ್ತಿ ವೆಯ್ಟ್ ಲಾಸ್ ಬಗ್ಗೆ ವೀಡಿಯೋಸ್ ಹಾಕಬೇಕು, ಹಾಗೆ ವರ್ಕೌಟಿದ್ದು ವೀಡಿಯೋಸ್ ಹಾಕಬೇಕು ಅಂತೆಲ್ಲ ಪ್ಲ್ಯಾನ್ ಇದೆ. ಕೆಲವೆಲ್ಲ ಒಂದು ಬ್ಯುಸಿ ಶೆಡ್ಯೂಲು ಲೈಫಲ್ಲಿ ಕೆಲವೆಲ್ಲ ಟೆನ್ಷನ್ಗಳು ಇವುಗಳೆಲ್ಲ ಕಾರಣದಿಂದ ನಮ್ಮ ವರ್ಕನ್ನು ಪ್ರೋಗ್ರೆಸ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಸೊ ಈ ಒಂದು ತಿಂಗಳಷ್ಟೇ, ನೆಕ್ಸ್ಟ್ ಜನವರಿಯಿಂದಂತೂ ಪ್ರತಿ ದಿವಸ ಲೈವ್ ವರ್ಕೌಟ್ಸ್, ಲೈವ್ ವೀಡಿಯೋಸ್ ಮತ್ತು ವೆಯ್ಟ್ ಲಾಸ್ ಬಗ್ಗೆ ಇನ್ಫಾರ್ಮೇಷನ್ನು ಪ್ರತಿಯೊಂದು ಕೂಡ ಬರ್ತದೆ. ಈ ಒಂದು ತಿಂಗಳಲ್ಲಿ ಎಲ್ಲವೂ ಕೂಡ ಕರೆಕ್ಟ್ ಆಗ್ತದೆ ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ಪ್ರತಿ ದಿವಸ ನಮ್ಮ ಒಂದು ಈ ಅರ್ಚನಾಸ್ ವೆಜ್ ರೆಸಿಪಿ ಫಾರ್ ಹೆಲ್ದಿ ರೆಸಿಪೀಸ್, ಹೆಲ್ದಿ ಲೈಫ್ ಅಂತ ಹೇಳುವಂಥ ಈ ಚಾನಲ್ ಹೀಗೇ ತುಂಬ ಹೆಲ್ದಿಯಾದ ರೆಸಿಪಿಗಳು, ಬೇರೆ ಬೇರೆ ರೀತಿಯ ರೆಸಿಪಿಗಳನ್ನು ತಗೊಂಡು ಬರ್ತಾ ಇದೆ. ಕಾಯ್ತಾ ಇರಿ, ಒಂದು ಸ್ವಲ್ಪ ಡಿಲೇ ಆಗ್ತಾ ಉಂಟು ಅಷ್ಟೇ. ಯಾರೆಲ್ಲ ಲೈವಲ್ಲಿ ಇದ್ದೀರಾ ಒಂದು ಲೈಕ್ ಕೊಡಿ. ಹಾಗೆ ವೆಯ್ಟ್ ಲಾಸ್ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತ ಇದ್ದರೆ ಖಂಡಿತ ಕೇಳಿ, ನಾನು ಹೇಳ್ತೇನೆ. ನೀವು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೀರಾ? ನಾನು 30 ಡೇಸ್ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೆ. ಸೊ ನೀವು ಅದರ ಜೊತೆಗೆ ಕೆಲವರೆಲ್ಲ ನಾನು ಸ್ಟಾರ್ಟ್ ಮಾಡಿದ್ದೇನೆ ಅಕ್ಕ, ನಾನು ಸ್ಟಾರ್ಟ್ ಮಾಡಿದ್ದೇನೆ ಮೇಡಮ್ ಅಂತ ಹೇಳಿ ತುಂಬ ಜನ ಹೇಳಿದ್ದಾರೆ. ಬಟ್ ಯಾರ್ದು ಕೂಡ ರೆಸ್ಪಾನ್ಸ್ ಇಲ್ಲ, ರಿಪ್ಲೈ ಇಲ್ಲ. ಏನು ಮಾಡಿದ್ರಿ ಅಂತ ಗೊತ್ತಿಲ್ಲ ನನಗೆ. ನಿಮ್ಮ ಜರ್ನಿ ಎಲ್ಲಿ ಬಂತು, ನೀವು ಕೂಡ ವೆಯ್ಟ್ ಲಾಸ್ ಮಾಡಿದ್ರಾ ಇಲ್ವಾ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇನ್ನು ಕೂಡ ನನ್ನ ಜರ್ನಿ ಕೂಡ ಏನು ಸ್ಟಾಪ್ ಆಗಲಿಲ್ಲ. ವೆಯ್ಟ್ ಲಾಸ್ ಜರ್ನಿ ಅಂತ ಹೇಳುವಂಥದ್ದು ನಡೀತಾನೇ ಇದೆ. ನನ್ನ ವೆಯ್ಟ್ ಅಲ್ಲೇ ಸ್ಟಕ್ ಆಗಿದೆ. ಅಂದರೆ ಈಗ 67ಗೆ ಬಂದಿದೆ. ನಾನು 80 kg ಇದ್ದವಳು 67 kgಯಲ್ಲಿ ಬಂದಿದೆ. ಬಟ್ ನನಗೆ ಇನ್ನೂ ಟಾರ್ಗೆಟ್ ನಾನು ರೀಚ್ ಆಗಬೇಕು. 65 ಆಗಬೇಕು. ಇನ್ನು 2 kg ಬಾಕಿ ಇದೆ ನೋಡಿ, ಅದು ಕೂಡ ರೀಚ್ ಆಗಬೇಕು. ಬಟ್ ಕಡಿಮೆ ಆಗ್ತಾ ಇಲ್ಲ. ಈಗ ವೆಯ್ಟ್ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಆಗ್ತಾ ಇದೆ. ಅಂದರೆ ನಾನು ವರ್ಕೌಟ್ಸ್ ಯಾವುದು ಮಾಡ್ತಾ ಇಲ್ಲ, ಆಮೇಲೆ ಫುಡ್ ಕೂಡ ಅದ್ರ ಬಗ್ಗೆ ಕೂಡ ಕಾನ್ಸಂಟ್ರೇಷನ್ ಮಾಡಲಿಲ್ಲ. ಈ ಒಂದು ವಾರದಲ್ಲಿ ನಾನೊಂದು ಸರಿಯಾಗಿ ಊಟ ಕೂಡ ಮಾಡಲಿಲ್ಲ, ನಿದ್ರೆ ಕೂಡ ಕರೆಕ್ಟಾಗಿ ಮಾಡಲಿಲ್ಲ, ನೀರು ಕೂಡ ಸರಿ ಕುಡಿಲಿಲ್ಲ. ಕೆಲವೆಲ್ಲ ನಮ್ಮ ಲೈಫಲ್ಲಿರುವ ಪ್ರೆಷರಿಂದಾಗಿ, ಹಾಗಾಗಿ ಏನು ಮಾಡಲಿಕ್ಕಾಗೋದಿಲ್ಲ, ಅಂಥದ್ದೆಲ್ಲ ಆಗ್ತದೆ. ಹೀಗೆ ಮಾಡೋದ್ರಿಂದ ನನ್ನ ವೆಯ್ಟ್ ತುಂಬ ಏನು ಗೇಯ್ನ್ ಆಗಲಿಲ್ಲ, ಅದರ ಬದಲು ಅಲ್ಲೇ ಸ್ಟಕ್ ಇದೆ. ಒಂದು ಸ್ವಲ್ಪನೇ, ಒಂದು 15 ಗ್ರಾಮ್ 20 ಗ್ರಾಮ್ ಜಾಸ್ತಿ ಇದೆ. ಹಾಗಾಗಿ ಕೆಲವೊಮ್ಮೆ ನಮ್ಮ ಲೈಫಲ್ಲಿ ಏನು ಪ್ರೆಷರ್ ಬರ್ತದೆ, ಟೆನ್ಷನ್ ಬರ್ತದೆ, ಅಂಥ ಟೈಮಲ್ಲಿ ವೆಯ್ಟ್ ಕೂಡ ವೇರಿಯೇಷನ್ ಆಗ್ತದೆ. ನಾವು ನೀರನ್ನು ಕರೆಕ್ಟಾಗಿ ಕುಡಿಬೇಕು, ನಿದ್ದೆನ ಜಾಸ್ತಿಯಾಗಿ ಮಾಡಬೇಕು. ಜಾಸ್ತಿಯಾಗಿ ಅಂದರೆ ಇಡೀ ದಿವಸ ಮಲಗೋದು ಅಂತಲ್ಲ, ಮಿನಿಮಮ್ ಅದು 24 ಗಂಟೆಯಲ್ಲಿ 8 ಗಂಟೆ ನಾವು ನಿದ್ದೆನ ಮಾಡಬೇಕು. 2.5 3 ಲೀಟ್ರಷ್ಟು ನೀರನ್ನು ಕಂಪಲ್ಸರಿ ಕುಡಿಬೇಕು. ಅದನ್ನು ಒಂದು ನೆನಪಿಟ್ಟು ಅಲ್ರಾಮ್ ಇಟ್ಟರು ಕೂಡ ಒಮ್ಮೆ ನೆನಪಾಗೋದಿಲ್ಲ. ಆದಷ್ಟು ನಮ್ಮ ಮನಸ್ಸಿಗೆ ನಾವು ನೆನಪು ಮಾಡ್ಕೊಳ್ಬೇಕು, ನೀರು ಕುಡಿಬೇಕು ಅಂತ. ಅಲ್ರಾಮ್ ಇಟ್ಟರೆ ಏನು ಪ್ರಯೋಜನ ಇಲ್ಲ ಆ್ಯಕ್ಚುಲಿ. ಯಾಕೆಂದರೆ ಅಲ್ರಾಮ್ ಅಷ್ಟಕ್ಕೆ ಹೊಡ್ಕೊಳ್ತಾ ಇರ್ತದೆ, ನಾವು ನೀರು ಕುಡಿಯೋದಿಲ್ಲ. ಅದಕ್ಕೆ ಕೆಲವೆಲ್ಲ ಮೋಟಿವೇಶನ್ ನಮಗೆ ಬೇಕಾಗ್ತದೆ, ಒಬ್ಬರು ಹೇಳಲಿಕ್ಕೆ ಬೇಕಾಗ್ತದೆ. ಹಾಗೆ ನಾನು ಮೋಟಿವೇಶನ್ ಕೊಡುವ ಕೆಲಸವನ್ನು ಈ ಯೂಟ್ಯೂಬ್ ಮೂಲಕ ನಿಮಗೆಲ್ರಿಗೂ ಮಾಡುವ ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ನಾನು ಹೇಳ್ತಾ ಇರ್ತೇನೆ, ನೀವು ಮಾಡಿ. ಹಾಗೆ ನಿಮಗೆ ಹೇಳುವ ಮೂಲಕ ನನಗೆ ಕೂಡ ಮೋಟಿವೇಶನ್ ಸಿಗ್ತದೆ. ನಾನು ಕೂಡ ಮಾಡ್ತೇನೆ, ಹೌದು ನೀರು ಕುಡಿಬೇಕು ಅನ್ನೋದು ನನಗೆ ಕೂಡ ನೆನಪಾಗ್ತದೆ. ಸೊ ನಾನಿಲ್ಲಿ ಯಾಕೆ ಮಾತಾಡ್ತಾ ಇದ್ದೇನೆ ಅಂದರೆ, ನೀವು ಮಾತಾಡೋದಿಲ್ಲ, ನೀವು ಮೆಸೇಜ್ ಹಾಕೋದಿಲ್ಲ, ಅದಕ್ಕೋಸ್ಕರ ನಾನು ಮಾತಾಡ್ತಾ ಇದ್ದೇನೆ. ನೀವು ಕಮೆಂಟ್ ಹಾಕಿ, ಕ್ವಶನ್ ಕೇಳಿ, ವೆಯ್ಟ್ ಲಾಸ್ ಬಗ್ಗೆ ಖಂಡಿತ ಆನ್ಸರ್ ಮಾಡ್ತೇನೆ. ಹಾಗೆ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡೋದು ಅಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡೆ ಬನ್ನಿ. ಹಾಯ್ ಜಾಸ್ಮಿನ್ ಮಂಡೆಗೆ ತೆಗಿತ್ಲೆ.